ರಾಜ್ಯ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ನಾನು ಪಾಕಿಸ್ತಾನದವನು ಅಂತಂದ್ರೂ ಬರೆಸ್ಕೊಳ್ತೀರಾ ಹಾಗಿದ್ರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಆಯೋಗದ ಅಧ್ಯಕ್ಷ ಮಧುಸೂದನ್ಗೆ ಆರ್ ಅಶೋಕ್ ಕೌಂಟರ್. ಗೊಂದಲ ಬಗೆಹರಿದಿದೆ ಅಂತ ಆಯೋಗದ ಅಧ್ಯಕ್ಷರು ಮಾತನಾಡಿದ್ರು. ಆದರೆ ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಡ್ತಿದ್ದಾರೆ. ನಾವ್ ಏನ್ ಹೇಳಿದ್ರು ಹಾಗಿದ್ರೆ ಬರೆಸ್ಕೊಳ್ತೀರಾ ಅಂತ. ಇವತ್ತು ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ. ಅವನಿಗೆ ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತೆ ಹೊಸ ಕಾಲಂನೂ ಇದೆ ಹಾಗೆ. ಅವ್ರೇನಾದರೂ ಈ ಕ್ರಿಶ್ಚಿಯನ್ ಬಗ್ಗೆ ಹೇಳಿಕೆ ಕೊಟ್ರೆ ನಾವು ಬರ್ಕೊಂತೀರಿ, ತೆಗೆದಾಕಿದ್ರು ಬರ್ಕೊಂತೀರಿ ಅಂತ ಹೇಳಿದ್ದಾರೆ. ಇದು ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ. ಹಂಗಾರೆ ಅವನು ಹೇಳ್ತಾನೆ, ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ, ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊಂತೀಯಾ? ಹೇಳ್ಬೇಕು ನೀವು. ಅವನು ಏನು ಹೇಳಿದ್ರು ಬರ್ಕೊಂತೀನಿ ಅಂದರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ. ಬರ್ಕೊಂತೀಯಾ? ನಾನು ಈ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊಂತೀಯಾ? ನಾನು ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಬರ್ಕೊಂತೀನಾಗರೆ ಇವತ್ತು ಆಯೋಗದ ಅಧ್ಯಕ್ಷ ಕ್ಲಾರಿಟಿನೇ ಇಲ್ಲ. ಅವನಿಗೆ ಮಾಧ್ಯಮದ ಮೇಲೆ ಆಪಾದನೆ ಮಾಡಿದ್ದಾನೆ, ಮಾಧ್ಯಮದವರು ತಿರುಚಿದ್ದಾರೆ ಹಾಗೆ ಹೀಗೆ ಅಂತ. ಮತ್ತೆ ಜಾತಿ ಜ್ವಾಲೆ ದಗದಗಿಸ್ತಾ ಇದೆ. ಬಿಜೆಪಿ ನಾಯಕರ ಆಕ್ರೋಶ ಹೊರ ಬರ್ತಾ ಇದೆ. ಹಿಂದೂ ಸಮಾಜ ಒಡೆಯೋಕೆ ಇದು ಕಾಂಗ್ರೆಸ್ನಿಂದ ಆಗ್ತಾ ಇರೋ ಷಡ್ಯಂತ್ರ ಅಂತ ಆರೋಪಿಸ್ತಾ ಇದೆ ಬಿಜೆಪಿ. ನಕಲಿ ಗಾಂಧಿ ಕುಟುಂಬದ ಸೂಚನೆಯಿಂದ ಸರ್ವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೂ ಸಮಾಜವನ್ನ ಒಡೆಯುವ ಹುನ್ನಾರ ಇದು ಅಂತ ಆರೋಪಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಮತ್ತು ಬೆಲ್ಲದ್ ಕೂಡ ಕೆಂಡ ಕಾರಿದ್ದಾರೆ. ಅಂದರೆ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ. ಅದು ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಅವರ ನಕಲಿ ಗಾಂಧಿ ಕುಟುಂಬದವರ ಒಂದು ಪ್ರೇರಣೆಯಿಂದ, ಅವರ ಸೂಚನೆಯಿಂದ ಈ ರೀತಿ ಹಿಂದೂ ಸಮಾಜವನ್ನು ಒಡೆದು ಹಾಕಿ ನುಸುಳುಕೋರರೇನಿದ್ದಾರೆ ಅವರಿಗೆ ವೋಟಿಂಗ್ ರೈಟ್ ಕೊಟ್ಟು ದೇಶವನ್ನು ಒಂದು ರೀತಿಯಲ್ಲಿ ಅಶಕ್ತಗೊಳಿಸುವಂಥ ಒಂದು ಷಡ್ಯಂತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಭಾಗ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯದ ಸಮಸ್ತ ಹಿಂದೂ ಸಮಾಜದಲ್ಲಿ ನಾನು ವಿನಂತಿ ಮಾಡ್ತೇನೆ. ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ. ಕಾಂಗ್ರೆಸ್ ಸರ್ಕಾರದ, ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ನಾವು ಬಲಿ ಆಗಬಾರ್ದು. ನಾನು ಎಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಇದರ ನಡುವೆನೂ ಕೂಡ ಇವತ್ತೇನೋ ಜಾತಿ ಜನಗಣತಿ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ಕೈ ಮುಗಿತೇನೆ. ನಮ್ಮ ಧರ್ಮದ ಕಾಲಂನಲ್ಲಿ ನಾವೆಲ್ಲರೂ ಸಹ ತಪ್ಪದೇನೆ ಹಿಂದೂ ಅಂತಲೇ ನಾವೆಲ್ಲರೂ ಕೂಡ ಬರಿಬೇಕು. ಹಿಂದೂ ಅಂತಲೇ ನಾವು ನಮೂದು ಮಾಡಬೇಕು. ಧರ್ಮದ ಕಾಲಂನಲ್ಲಿ, ರಿಲಿಜನ್ ಕಾಲಂನಲ್ಲಿ ಹಿಂದೂ ಅಂತಲೇ ನಾವು ಬರಿಬೇಕು. ಇನ್ನು ಜಾತಿ ಉಪಜಾತಿ ನಿಮ್ಮ ಸಮಾಜದ ತಕ್ಕಂತೆ ತಾವು ಬರೀರಿ. ಆದರೆ ಇವತ್ತು ನಾವು ಯಾಕೆ ಹಿಂದೂ ಕಾಲಂನ, ರಿಲಿಜನ್ ಕಾಲಮಲ್ಲಿ ಹಿಂದೂ ಅಂತ ಬರೀಬೇಕು ಅಂತ ಹೇಳಿದ್ರೆ, ಈ ದೇಶದ ಐಕ್ಯತೆ, ಈ ದೇಶದ ಅಖಂಡತೆ, ಈ ದೇಶದ ಭದ್ರತೆ ಎಲ್ಲ ದೃಷ್ಟಿಯಿಂದ ಒಂದು ಒಗ್ಗಟ್ಟಿನ ಭಾರತ ಇವತ್ತು ನಮ್ಮ ಮುಂದೆ ಇರಬೇಕು ಅಂತ ಹೇಳಿದ್ರೆ, ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ. ಆ ಒಂದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರಿಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ. ಎಲ್ಲ ವ್ಯವಸ್ಥೆಗಳನ್ನು ಮುಗಿಸ್ಬೇಕು ಅಂತ ವಿಚಾರ ಮಾಡಿರ್ತಿರುವಂಥ ಎಡಪಂಥೀಯರನ್ನ ತಮ್ಮ ಜೊತೆ ಇಟ್ಕೊಂಡು ಆ ಎಡಪಂಥೀಯರ ಜೊತೆ ಕೂಡಿ ಇವತ್ತು ಹಿಂದೂ ಸಮಾಜವನ್ನು, ಇಡೀ ಕರ್ನಾಟಕವನ್ನು ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿ ಇಡೀ ಸಮಾಜವನ್ನು ಒಡೆಯುವಂಥ ಕೆಲಸ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಮಾಡಾತಿತ್ತು. ಈ ಪ್ರಯತ್ನ ಅವರಿಗೆ ಹೊಸದಲ್ಲ. 2017-18ರಲ್ಲಿ ಕೂಡ ಲಿಂಗಾಯತ ವೀರಶೈವ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿದರು. ಆವಾಗೂ ಕೂಡ ಇಡೀ